ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನನ್ನ ಸ್ಕಿನ್ ಕೇರ್ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಒಬ್ಬ ಫ್ರೆಂಡು ನನಗೆ ಡಿ ಎಮ್ ಮಾಡಿದರು, ನಿಮ್ಮ ಸ್ಕಿನ್ ಕೇರ್ ರುಟೀನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಆಫ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು ಔಟ್ ಸೈಡ್. ನನ್ನ ವಾಯ್ಸ್ ಕೇಳಿಸ್ತಾನೆ ಇರಲಿಲ್ಲ, ತುಂಬಾ ನಾಯ್ಸ್ ಇತ್ತು. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ನಾನು ಫಸ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದ ತಕ್ಷಣ ಯೂಸ್ ಮಾಡೋದು ಟೋನು. ನಾನು ಯೂಸ್ ಮಾಡೋದು ಫ್ಲಮ್ ಅವರ ನಿಯಾಸಿನಮೈಡ್ ಹಾಗೆ ರೈಸ್ ವಾಟರ್ ಟೋನನ್ನು ಯೂಸ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಸೆಕೆಂಡ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು. ತುಂಬ ವೈರಲ್ ಆಗಿರೋ ಒಂದು ಪ್ರಾಡಕ್ಟು ಸ್ನೇಲ್ ಮಿಸಿಲ್ ಎಸೆನ್ಸ್ ಅಂತ. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದು ನನ್ನ ಸೆಕೆಂಡ್ ಪರ್ಚೇಸು. ಎಲ್ಲ ಸ್ಕಿನ್ ಟೈಪ್ ಅವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದು ನಮ್ಮ ಸ್ಕಿನ್ನನ್ನು ಸಾಫ್ಟ್ ಹಾಗೆ ಸಫಲ್ ಮಾಡುತ್ತೆ. ಸೊ ಹಾಗಾಗಿ ಹೈಲಿ ರೆಕಮೆಂಡ್ ಅಂತಲೇ ಹೇಳ್ತೀನಿ ಈ ಪ್ರಾಡಕ್ಟ್ನ. ಅದಾದಮೇಲೆ ನಾನು ಯೂಸ್ ಮಾಡೋದು ಸಿರಮ್ನ ಯೂಸ್ ಮಾಡ್ತೀನಿ. ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಫ್ಲಮ್ ಅವರ ವಿಟಮಿನ್ ಸಿ ಸಿರಮ್. ನಾನು ಇದನ್ನು ಮಾರ್ನಿಂಗ್ ಹಾಗೆ ನೈಟ್ ಕೂಡ 2 ಟೈಮಲ್ಲೂ ನಾನು ಇದನ್ನು ಯೂಸ್ ಮಾಡ್ತೀನಿ. ಮಾರ್ನಿಂಗ್ ಯೂಸ್ ಮಾಡಿದಾಗ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀನಿ. ನಾವು ಈ ಸಿರಮ್ನ ಯೂಸ್ ಮಾಡುವಾಗ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಸೊ ಬಿಕಾಸ್ ನಮ್ಗೆ ಅದರ ಬೆನಿಫಿಟ್ ಸಿಗಲ್ಲ. ಹಾಗಾಗಿ ಇದರ ಜೊತೆಗೆ ಇನ್ನೊಂದು ಸಿರಮ್ನ ಯೂಸ್ ಮಾಡ್ತೀನಿ. ಇದನ್ನು ನಾನು ವೀಕ್ಲಿ ಒನ್ಸ್ ಅಷ್ಟೇ ಯೂಸ್ ಮಾಡೋದು. ಇದು AHA BHA ಪೀಲಿಂಗ್ ಸೊಲ್ಯೂಷನ್ ಅಂತ ಪಿಲ್ಗ್ರಿಮ್ ಅವ್ರದ್ದು. ಸೊ ನಾನು ಇದನ್ನು ವೀಕ್ಲಿ ಎಕ್ಸ್ಫೋಲಿಯೇಟ್ ಮಾಡ್ತೀನಿ ಸ್ಕಿನ್ನನ್ನು. ಬಟ್ ಇದು ಡೆಡ್ ಸ್ಕಿನ್ ಸೆಲ್ಸ್ನೆಲ್ಲ ರಿಮೂವ್ ಮಾಡುತ್ತೆ. ಸೊ ಹಾಗಾಗಿ ವೀಕ್ಲಿ ಒನ್ಸ್ ಅಷ್ಟೇ ಯೂಸ್ ಮಾಡಬೇಕು. ಸೊ ನಿಮಗೆ ನನ್ನ ನೈಟ್ ಸ್ಕಿನ್ ಕೇರ್ ಕೂಡ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ನೈಟ್ ಸ್ಕಿನ್ ಕೇರ್ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಕೊಳ್ತಾ ಇರೋದು ಡಿಕನ್ಸ್ಟ್ರಕ್ಟ್ ಅವ್ರದ್ದು. ಅದರಲ್ಲಿ ನಿಯಾಸಿನಮೈಡ್ ಹಾಗೆ ಕೋಜಿಕ್ ಆ್ಯಸಿಡ್ ಇರೋದ್ರಿಂದ ಆ್ಯಡೆಡ್ ಬೆನಿಫಿಟ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಕೊಳ್ತೀನಿ. ಇದು ನನ್ನ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ. ಸೊ ಹಾಗಾಗಿ ನಂದು ಸ್ವಲ್ಪ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಿಮ್ಮದು ಯಾವ ಸ್ಕಿನ್ ಟೈಪ್ ಅಂತ ತಿಳ್ಕೊಂಡು ನೀವು ಆ ಥರ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಳ್ಬೋದು. ಮಾಯ್ಶ್ಚರೈಸರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಕಿನ್ಗೆ. ನಮ್ಮ ಸ್ಕಿನ್ನನ್ನು ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೆ, pH ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಒಳ್ಳೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ಅದಾದಮೇಲೆ ನಾನು ಮಾರ್ನಿಂಗ್ ಯೂಸ್ ಮಾಡೋದಾದರೆ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ನಾನು ಎವ್ರಿ ಡೇ. ಸೊ ನಾನು ಯೂಸ್ ಮಾಡ್ತಾ ಇರೋದು ಬೆರಿಯಲಾನ್ ಅವ್ರದ್ದು 50 SPF ಇರೋದು. ನನಗೆ ಇದು ಡಾಕ್ಟರ್ ರೆಕಮೆಂಡ್ ಮಾಡಿರೋದು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಸೂಟ್ ಆಗುತ್ತೆ ನೋಡಿಕೊಂಡು ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಇದಾಗಿದ್ದು ನನ್ನ ಇವತ್ತಿನ ಈ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ಬೇಕಂದ್ರೂ ನಾನು ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ಶೂಟ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.